ಸುಮ್ಮನೆ ಬಂದಿದೆ ಲಾಸ್ ಮಾಡಲಿ ನಾವು ಆಕ್ಷೇಪ ಮಾಡ್ಬಿಡ್ತೀವಿ ಎಲ್ಲ ಸುಮ್ಮನೆ ಬಂದಾಗ ಮಾಡೋದು ಸುಮ್ಮನೆ ಸಾಧ್ಯ ಕೊಟ್ಟಿದ್ದೀವಿ ಎಲ್ಲ ಏನಾಗಿದೆ ಎಲ್ಲರೂ ಎಷ್ಟು ಇರಬೇಕು ಹೆಂಗಿರ್ಬೇಕಲ್ಲ ಅಂತೀನಿ ಹೋದ ಜನರಲ್ ಬಾಡಿ ಮಾತಾಡಿದಂಥ ಕೆಲವೊಂದು ಅವನು ಗಮನಿಸ್ತಾ ಇದ್ದೀನಿ ಮಾಡಿದ್ದೆ ಎಲ್ಲರಿಗೂ 1 ಲಕ್ಷ ರೂಪಾಯಿವರೆಗೆ ಇನ್ಶೂರೆನ್ಸ್ ಕವರ್ ಮಾಡ್ತೀನಿ. ಸೊ ಯಾರ ನಿಧನ ಬಂದಿದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಬರುವಂಥದ್ದು ಅದನ್ನೆಲ್ಲ ನಾವು ಈ ಸಲ ಮಾಡೋಕ್ಕಾಗಿಲ್ಲ. ಯಾಕೆ ಮಾಡೋಕ್ಕಾಗಿಲ್ಲ ಅದನ್ನು ಹೇಳ್ಬಿಡ್ತೀನಿ. ಯಾಕಂದ್ರೆ ನಾವೆಲ್ಲ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಕುರಿತು ಎಲ್ಲ ಚರ್ಚೆ ಮಾಡಿದ್ದೇವೆ. ನಾವೆಲ್ಲ ಪ್ರೀಮಿಯಂ ನಾವು ಕಟ್ತೀವಿ, ನಮ್ಮ ರೈತರಿಗೆ ಅನುಕೂಲ ಆಗಬೇಕಾದ್ರೆ ಇನ್ಶೂರೆನ್ಸ್ ಕಂಪ್ನಿ ಹೇಳಿದ್ರೆ ನಾವು 70 ವರ್ಷ ಮೇಲ್ಪಟ್ಟಾಗ ನಾವು ಇನ್ಶೂರೆನ್ಸ್ ಕೊಡೋದು. ನಾನು ವಯಸ್ಸಾದ ಜಾಸ್ತಿ ತಿಳ್ಕೊತಾರೋ ವಯಸ್ಸು ಹೇಳಿದ್ರೆ ಯಾರು ತಿಳ್ಕೊತಾರೋ ನಮ್ಮ ಇನ್ಶೂರೆನ್ಸ್ ಆಗಬೇಕಾದ್ರೆ ನಾ ಹೇಳ್ಕೊಂಡು ನಿಮ್ಗೆ ನ್ಯಾಯ ಪಾಸ್ ಮಾಡ್ಬೋದು ಅಂತ ಹೇಳಿ ಅದಕ್ಕೆ ಕ್ಯಾನ್ಸಲ್ ಮಾಡಿ ಎಲ್ಲ ನಮ್ಮ ಕಾರ್ಯದರ್ಶಿಗಳು ರೈತರೆಲ್ಲ ನಿನ್ನೆ ಮೀಟಿಂಗ್ ಕರೆದಿದ್ದು ಕರೆದು ಏನ್ ಮಾಡಿದ್ರೆ ಯಾರು ಹಾಲು ಸದಸ್ಯರು ನಿಧನ ಹೊಂದಿದ್ರೆ ಅವರಿಗೆ 60,000 ರೂಪಾಯಿ ಕ್ಯಾಶ್ ಮುಖಾಂತರ ಕೊಡೋನು. ಯಾರು ಹಾಲು ಹಾಕೋದಿಲ್ಲ ಅವ್ರಿಗೆ 25,000 ಅದನ್ನು ನಿರ್ಣಯ ಮಾಡಿ ರೈತರೆಲ್ಲ ನಿಧೊಳಗೆ ಈಗ 60,000 ಸ್ಕೀಮ್ ಮಾಡಿದ್ರೆ ಇನ್ಶೂರೆನ್ಸ್ ಕಟ್ಟಿ ಅನುಕೂಲ ಆಗಲಿ ತಗೊಂಡ ಯಾಕೆ ಮಾಡೋದಂತೆ ಅದಕ್ಕೆ 60,000 ಅದ. ಅದಕ್ಕೆ ನಂದೊಂದು ವಿನಂತಿ, ಯಾಕಂದ್ರೆ ಬಹಳ ಜನ ಸದಸ್ಯರಿಗೆ ಹಾಲು ಹಾಕಲು ಅವ್ರಿಗೆ 60,000 ಕೊಡ್ತಾ ಇದ್ರು, ಯಾರು ಹಾಲು ಹಾಕಲ್ಲ ಅವ್ರಿಗೆ 25,000 ಕೊಡ್ತಾ ಇದ್ರು. ನಂದೊಂದು ವಿನಂತಿ ಏನಂದ್ರೆ ಅವೆಲ್ಲ ಯಾರು ಹಾಕ್ತಾರ ರೈತರು ನಾವು ದಯಮಾಡಿ ಆ ತಿಂಗಳಾಗ ನೀವು ಹಾಲು ಹಾಕಿ, ನೀವು ಹಾಲು ಹಾಕಿಲ್ಲ ನಿಮ್ದು 15,000 ರೂಪಾಯಿ ಅವ್ರಿಗೆ ಕೊಟ್ಬಿಡ್ತೀನಿ. ಹಾಲು ಹಾಕಿ 75,000 ಅವ್ರಿಗೆ ಆಗ್ತೈತಿ, ನಿಮ್ಗೆ 10,000 ಅಷ್ಟೇ ಆಗ್ತದೆ. ದಯಮಾಡಿ ನೀವು ಹಾಲು ಹಾಕಿ ಶುರು ಮಾಡಿದ್ರೆ ನೋಡ್ಬೇಕು ಅನುಕೂಲ ಆಗ್ತೈತಿ. ದಯಮಾಡಿ ಇದನ್ನು ಮಾಡಬೇಕು. ಇದ್ರ ಜೊತೆಗೆ ನಾವೆಲ್ಲರೂ ಹೋದ ಲಾಭ ಬಂದಂತ ಅನುದಾನ ಈ ಸಲ ಬಂದಂತ ಅನುದಾನ ವಾಪಸ್ ಬಂದ್ರೆ ನಿಮ್ಗೆ ವ್ಯವಸ್ಥೆ ಮಾಡೋದಂದ್ರೆ ನಾವು ತಗೊಂಡು ಲಾಭ ಗಳಿಸಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನಮಗೂ ಲಾಭ ಆಗಲ್ಲ ನಿಮಗೂ ಲಾಭ ಆಗಲ್ಲ. ಅದಕ್ಕೆ ಬಂದಂತ ಲಾಭದಲ್ಲಿ ಹೋದ ಸಲನು ಅದ್ರ ಮ್ಯಾಟ್ ತಗೊಂಡಿದ್ವಿ, ಚಹಾ ಕಟ್ಟು ಮಷೀನ್ ತಂದಿದ್ವಿ, ಮಿಲ್ಕಿ ಮಷೀನ್ ತಂದಿದ್ವಿ, ಅನುದಾನ ಕೊಟ್ಟಿದ್ವಿ. ಈ ಸಲ ಸುಮಾರು ಅಂದ್ರೆ 10,000 ಮ್ಯಾಟನ್ನ ತಮ್ಮ ರೈತರು ಕೊಡಾಕ 60% ನಮ್ಮದು 40 ನಿಮ್ಮದು ಅಂದ್ರೆ ಮ್ಯಾಟ್ ಅನ್ನು ವಾಪಸ್ ಕೊಡೋದು. ಆಮೇಲೆ 400 ಅಂದ್ರೆ ಚಹಾ ಕಟ್ಟು ಮಷೀನ್ ಹೋದ ಸಲ ಡಿಸೈಲ್ ಬೇಡಿಕೆ ಇಟ್ಟಿದ್ರೆ 300 ಡಿಸೈಲ್ ತಗೋದು, 100 ಎಲೆಕ್ಟ್ರಾನಿಕ್ ಮ್ಯಾಗ ತಗೊಳ್ಳೋದು. ಅದೊಂದು ನಿರ್ಣಯ ಮಾಡಿದ್ವಿ. ಮಿಲ್ಕಿ ಮಷೀನ್ ಇರ್ಬೋದು. ಸುಮಾರು 2 ಕೋಟಿ ಅನುದಾನ ಕಟ್ಟಡಗಳು ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲಿ ಹಳೆ ಕಟ್ಟಡ ಆಗಿದಾವು ಅವಕ್ಕೆಲ್ಲ 2 ಕೋಟಿ ಅನುದಾನ ಮುಖಾಂತರ ಎಲ್ಲ ಹೊಸ ಕಟ್ಟಡದಲ್ಲಿ ಅತಿ ಅಚ್ಚುಕಟ್ಟಾಗಿ ಬೆಳೀಲಿ ನಮ್ಮ ಸಂಘ ಸಂಸ್ಥೆಗಳು ಅಂತ ಹೇಳಿ ಅದಕ್ಕೆ ಬಂದಂತ ಅನುದಾನ ವಾಪಸ್ ನಮಗೆಲ್ಲ ಕೊಟ್ಟು ಮಾಡಿದ್ದೀವಿ. ಅದ್ರ ಜೊತೆ ಮೆಗಾಡಿ ವಿಚಾರ ಎಲ್ಲ ಪ್ರಸ್ತಾಪ ಮಾಡಿದ್ವಿ. ಯಾಕಂದ್ರೆ ಈ ಸುಮಾರು ನಾವು ನಡೆಸ್ತೀವಿ 25 ಎಕರೆ ಜಮೀನಲ್ಲಿ ನಾವು ಅದೀವಿ. ಯಾಕಂದ್ರೆ ಮೂಲತಃ ಜಮೀನು ಅಂದ್ರೆ ಹೈನುಗಾರಿಕೆ ಅಂದ್ರೆ ಪಶುಸಂಗೋಪನಾ ಇಲಾಖೆ ಜಮೀನು ಅದು ನಾವೆಲ್ಲ ಲೀಸ್ ಆಗಿದ್ವಿ. 2045 ನಮ್ಗೆ ಲೀಸ್ ಐತೆ, ಅದು ಗವರ್ಮೆಂಟ್ ಅವ್ರು ಲೀಸ್ ಕೊಟ್ಟಾರೆ. ಅದಕ್ಕೆ ನಾವು ಯಾಕಂದ್ರೆ ಈ ಸರ್ಕಾರದಲ್ಲಿ ಏನ್ ಮಾಡಾಕತ್ತಂದ್ರೆ ನಿಮಗಂದ್ರೆ ಪಶುಸಂಗೋಪನಾ ಇಲಾಖೆಗೆ ಒಂದು 6 ರಿಂದ 7 ಎಕರೆ ನೀವಿರ್ಬೋದು, ಉಳಿದ 19 ಎಕರೆ ನಮಗದ ಖರೀದಿ ಕೊಟ್ಬಿಡಿ ನಮ್ಮ ಹಾಲು ಹೋಗ್ಬೇಕಂದ್ರೆ ಆ ಜಾಗ ಎಲ್ಲ ಪ್ರೊಸೆಸ್ ಮುಗಿದ ನಂತರ ಹೊಸ ಡೈರಿಗೆ ಹೊಸ ಒಂದು 6 ತಿಂಗಳು ಮಾಡ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಖರೀದಿ ಮಾಡ್ಕೊಂಡು ನಮ್ಮದ ಜಮೀನು ಹಾಲು ಯಾಕಂದ್ರೆ ಒಕ್ಕೂಟ ಮಾಡಕ್ಕೆ, ಯಾಕಂದ್ರೆ ಅದೇ ಜಾಗದಾಗ ಮಾಡೋದು 5 ರಿಂದ 6 ಎಕರೆ ಹೊಸ ಒಕ್ಕೂಟ ಆಗತ್ತೆ. ಹೊಸ ಒಕ್ಕೂಟ ಆಗೋದ್ರಿಂದ ಲಾಭ ನಿಮಗೂ ಇದೆ ನಮಗೂ ಇದೆ. ಈಗ ಒಬ್ಬರಿಗೆ ಪ್ರಶ್ನೆ ಕೇಳ್ತಕ್ಕಂಥ ಮಷೀನ್ ಎಲ್ಲ ಹರಿವಾಗಿದೆ, ಎಷ್ಟು ಮಷೀನ್ ಹರಿವಾಗ್ತಾವೋ ಅಷ್ಟು ನಮ್ಮ ನಿರ್ವಹಣೆ ವೆಚ್ಚ ಜಾಸ್ತಿ ಆಗ್ತೈತೆ. ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ₹1 ಆಗೋದಂತ ಕೆಲಸ 2-3 ರೂಪಾಯಿ ಆಗ್ತದೆ. ಹೊಸ ಮಷೀನ್ ಬಂದ್ರೆ ಖರ್ಚು ಕಡಿಮೆ ಆಗ್ತದೆ, ಇನ್ನೂ ಲಾಭ ಹೆಚ್ಚಾಗ್ತೈತೆ. ಆದಷ್ಟು ಬೇಗ ಮೆಗಾಡಿ ನಮ್ಮ ತಲೆಯಲ್ಲಿ ವಿಚಾರ ಐತಿ, ಆದಷ್ಟು ಬೇಗ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ನಮ್ದೆಲ್ಲ ವಿನಂತಿ ಆಗಿತ್ತು. ಅವೆಲ್ಲ ನೋಡ್ಬೇಕಾದ್ರೆ ಬೆಳಗಾವಿ ವಿಚಾರದಾಗ ಹೋದ ಅಂದ್ರೆ ಹೆಚ್ಚು ಕಮ್ಮಿ 2,75,000 ಲೀಟರ್ ಹಾಲು ಹೈಯೆಸ್ಟ್ ಲಿಸ್ಟ್ ಯಾವಾಗ ಬಂದಿಲ್ಲ. 2,70,000 ಒಂದ್ಸಲ ಬಂದಿದ್ದಂತ ಬಿಟ್ಟರೆ 2,75,000 ಲೀಟರ್ ಹಾಲು ಹೈಯೆಸ್ಟ್ ಬಂತು. ಈ ಸಲ ನಾವು ಅದನ್ನು 3 ಲಕ್ಷ ಕಲೆಕ್ಷನ್ ಮಾಡಬೇಕಂತ ಹಿಂಗೆಲ್ಲ ವಿಚಾರ ಬಂದಿದೆ. ಅದಕ್ಕೆಲ್ಲ ನೀವೆಲ್ಲ ಸಹಕಾರ ಬಹಳ ಬೇಕಾಗ್ತದೆ. ಯಾಕಂದ್ರೆ ಕೆಲಸ ಮಾಡುವಂತ ಚೇರ್ಮನ್ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಆಡಳಿತ ಮಂಡಳಿ ಎಲ್ಲ ನಿಮ್ಮ ಸಹಕಾರ ಬಹಳ ಬೇಕಾಗ್ತದೆ. ನಿಮ್ಮ ಸಹಕಾರ ಕೊಟ್ಟರೆ ಅನುಕೂಲ ಆಗ್ತದೆ. ನೀವೆಲ್ಲ ನೋಡಿ ಹೋದ್ಸಲ ಜನರಲ್ ಬಾಡಿ ನಡೆದಾಗ ಎಮ್ಮಿ ಹಾಲಿಗೆ ಹೆಚ್ಚು ಕಮ್ಮಿ 43 ರೂಪಾಯಿ, ಹೊಸ 48 ಇತ್ತು. ಇವತ್ತಿಗೆ 50 ರೂಪಾಯಿ, 7 ರೂಪಾಯಿ ಹೆಚ್ಚು ಕಮ್ಮಿ ಹೆಚ್ಚಾಗಿ ವರ್ಷ ಅಂದ್ರೆ ಎಮ್ಮಿ ಹಾಲು 50 ರೂಪಾಯಿ ಬಿಲ್ ರೊಕ್ಕ ಮಾಡೋದು, 5 ರೂಪಾಯಿ ಹೊಸದನ್ನ ಮಾಡಿದೆ. ಆಕಳ ಹಾಲು ನಾವು ಸುಮಾರು 2 ವರ್ಷದ ಏನು ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗಿದ್ದೀವಿ. ಒಟ್ಟ ಕೆಳಗಡೆ ನಾವು ಕಡಿಮೆ ಒಟ್ಟ ಮೇಲೆ ಆದಷ್ಟು ಹೆಚ್ಚು ಮಾಡ್ಬೇಕಂದ್ರೆ ಕಡಿಮೆ ಮಾಡೋದ್ರ ರೈತರಿಗೆ ತ್ರಾಸ
ದಿನದಿಂದ ಎಲ್ಲ ವಸ್ತುಗಳು ಜಾಸ್ತಿ ಹಾಕೊಂಡಿದ್ದಾವೆ. ಅಂತಂದ್ರೆ ನಾವು ಇಲ್ಲೆಲ್ಲ ಕಡಿಮೆ ಮಾಡಿ ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಈಗ ಅದನ್ನು ಕಡಿಮೆ ಮುಂದೆ ದೇವರ ಆಶೀರ್ವಾದದಿಂದ ಕಡಿಮೆ ಮಾಡಬಾರ್ದಂತ ಮ್ಯಾಗ ಕೆಳಗೆ ಇಲ್ಲಿ ಒಳ್ಳೆ ಎಲ್ಲರೂ ಸರ್ಕಾರ ಒಳ್ಳೆ ಗುಣಮಟ್ಟ ಹಾಲು ಕೊಡ್ಬೇಕಂತೇಳಿ ನನ್ನ ವಿನಂತಿ ಐತಿ. ನಾವೆಲ್ಲರೂ ಈ ಸಲ ಯಾಕಂದ್ರೆ BMCದು ಯಾಕಂದ್ರೆ ಬಹಳ ಹೆಚ್ಚಾಗತೈತಿ, ಇದರ ನಿರ್ವಹಣೆ ಹೆಚ್ಚಾಗತೈತಿ ಅಂತೇಳಿ ಎಲ್ಲ ನಮ್ಮ ಬೋರ್ಡ್ ಮೀಟಿಂಗಲ್ಲಿ ಅಂತ ಪ್ರಸ್ತಾವ ಮಾಡಿದ್ರೆ ಯಾಕಂದ್ರೆ ಸ್ವಲ್ಪ ಹೆಚ್ಚು ಅಮೌಂಟ್ ಕೊಡ್ಬೇಕಂದ್ರೆ ಸುಮಾರು 57 BMC ಈ ಸಲ ಒಂದು 15 BMC ಆಗತ್ತಿದೆ. ಅದಕ್ಕೆ ಆ BMCಗಳಿಗೆ ನಿರ್ವಹಣೆ ಖರ್ಚು ಬರ್ತೈತಿ. ಅದಕ್ಕೆ ವರ್ಷಕ್ಕೆ ಒಂದು 50 ಲಕ್ಷ ರೂಪಾಯಿ ಹೆಚ್ಚು ಕೊಡೋದು ಮಾಡಿದ್ವಿ ಅಂದ್ರೆ 5 ಪೈಸೆ ಅಂತ ಹೆಚ್ಚು ಮಾಡಿ ಏನು BMC ನಡೆಸ್ತೀವಿ 50 ಲಕ್ಷ ಅಂದ್ರೆ ಒಕ್ಕೂಟದಿಂದ ನಿಮಗೆ ಹೆಚ್ಚಿಗೆ ಲಾಸ್ ಆಗಬಾರ್ದು. ಅದನ್ನು ಅಮೌಂಟ್ ನಾವು ಹೆಚ್ಚು ಮಾಡಿದ್ವಿ. ಈ ಸಲ ಸುಮಾರು ಒಂದು 10 BMC ಅಂದ್ರೆ ಇನ್ನೊಂದು 5 BMC ಎಲ್ಲ ಒಂದು 15,000 BMC ತಗೊಂಡು ಎಲ್ಲೆಲ್ಲಿ ನಿಮಗೆ ಅನುಕೂಲ ಐತಿ, ಎಲ್ಲಿ ಬೇಕಾಗ್ತೈತಿ, ಎಲ್ಲಿ ಅವಶ್ಯಕತೆ ಐತಿ ಅಲ್ಲೆಲ್ಲ ಹಾಕುವಂತ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಇನ್ನೂ ಮುಂದಿನ ದಿನಮಾನದಲ್ಲಿ ಇನ್ನೂ ಅತಿ ಉನ್ನತ ಮಟ್ಟಕ್ಕೆ ನಮ್ಮ ಡೈರಿ ಬೆಳಿಬೇಕು, ನಮ್ಮ ರೈತರಿಗೆ ಅನುಕೂಲ ಆಗಬೇಕು. ನಿಮ್ಗೆಲ್ಲ ಗೊತ್ತಿದೆ ಈಗ ಹೆಚ್ಚು ಕಮ್ಮಿ 10 ದಿವಸ ಹಾಲಿನ ಬಿಲ್ ಬರ್ತೈತೆ. ಯಾಕಂದ್ರೆ ಯಾವುದೋ ವ್ಯತ್ಯಾಸ ಇಲ್ಲ, 10 ದಿವಸ ನಿಮಗೆ ಹಾಲಿನ ಬಿಲ್ ಬರ್ತೈತಿ. ಅದಕ್ಕೆ ರೊಕ್ಕ ಕಡಿಮೆ ಆಗಲ್ಲ, 10 ದಿವಸ ಕರೆಕ್ಟ್ ಆಗಿ ನಮ್ಮ ರೈತರಿಗೆ ಬಿಲ್ ಪಾವತಿ ಆಗಬೇಕು, ಅವ್ರಿಗೆ ಅನುಕೂಲ ಆಗ್ತದೆ. ಎಲ್ಲ ಒಳ್ಳೆಯ ರೀತಿಯಿಂದ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕಂತೀವಿ. ಅದಕ್ಕೆ ನಾವೆಲ್ಲರೂ ಇನ್ಶೂರೆನ್ಸ್ ವಿಚಾರದಾಗ ಈಗಾಗಲೇ ನಮ್ಮ MD ಶ್ರೀಕಾಂತ್ ಹಸುಗಳಿಗೆ 2 ವರ್ಷಕ್ಕೆ ಇನ್ಶೂರೆನ್ಸ್ ಮಾಡಿಬಿಟ್ಟಿದ್ದು. ನಾವು 2 ವರ್ಷಕ್ಕೆ ಮುಂದೆ ಏನೇನು ಹಸುಗಳಿಗೆ ತೊಂದರೆ ಆಗಬಾರ್ದು, ಆದರೂ ಇನ್ಶೂರೆನ್ಸ್ ಬೇಗ ಬಂದು ನಮ್ಮ ರೈತರಿಗೆ ಯಾವುದು ತ್ರಾಸ ಆಗೋದು ಇನ್ಶೂರೆನ್ಸ್ ಕವರ್ ಮಾಡಿದ್ದೀವಿ. ನಿಮ್ಮ ಹಾಲು ರೈತರಿಗೆ ಇದು ಅನುದಾನ ಮಾಡಿದ್ದೀವಿ. ಈಗೆಲ್ಲ ಕೂಡಿಸಿ ತಾವೆಲ್ಲರೂ ನಮ್ಮ ವಕೀಲರ ಏನೇನು ಹೇಳಿದ್ರಿ ಕೊಟ್ಟಿಲ್ಲ. 14 ಸೊಸೈಟಿಗಳು ಹಿಡಿದಾಗ 1 ಲೀಟರ್ ಎಣ್ಣೆ ಹಾಲು ಕೊಟ್ಟಿಲ್ಲ ಒಕ್ಕೊಟ್ಟಿಗೆ. ಮುಂದೆ ಬಂದು ನಿಮ್ಮ ಸೆಕ್ರೆಟರಿ ಐತಿ, ನಿಮ್ಮ ಕ್ಲಾಸ್ ಅದಕ್ಕೆ ಐತಿ. ಅದಕ್ಕೆ ಬೆಳಗಾವಿಯಾಗ 12 ಹಾಲು ಒಕ್ಕೂಟ ಎಮ್ಮೆ ಹಾಲು 1 ಲೀಟರ್ ಕೊಟ್ಟಿಲ್ಲ. ಅದರಿಂದ ಚಿಕ್ಕೂಡೊಳಗೆ 18 ಸಂಘಗಳು 1 ಲೀಟರ್ ಎಮ್ಮೆ ಹಾಲು ನಮ್ಮ ಬೆಳಗಾವಿ ಹಾಲು ಕೊಟ್ಟಿಲ್ಲ. ಗೋಕಾಕ 4 ಸಂಘಗಳು ಎಮ್ಮೆ ಹಾಲು ಕೊಟ್ಟಿಲ್ಲ. ಹುಕ್ಕೇರಿಯೊಳಗೆ 7 ಸಂಘಗಳು ಎಮ್ಮೆ ಹಾಲು 1 ಲೀಟರ್ ಕೊಟ್ಟಿಲ್ಲ. ಕಾರವಾರದಾಗ 14 ಸೊಸೈಟಿಗಳು 1 ಲೀಟರ್ ಹಾಲು ಎಮ್ಮೆ ಹಾಲು ಕೊಟ್ಟಿಲ್ಲ. ಖಾನಾಪುರದಾಗ 6 ಸೊಸೈಟಿಗಳು ಎಮ್ಮೆ ಹಾಲು ಕೊಟ್ಟಿಲ್ಲ. ಕಿತ್ತೂರು 6 ಸೊಸೈಟಿಗಳು ಎಮ್ಮೆ ಹಾಲು 1 ಲೀಟರ್ ಕೊಟ್ಟಿಲ್ಲ. ಮೂಡಲಗಿ 7 ಸೊಸೈಟಿಗಳು 1 ಲೀಟರ್ ಕೊಟ್ಟಿಲ್ಲ. ನಿಪ್ಪಾಣಿ 10 ಸೊಸೈಟಿ 1 ಲೀಟರ್ ಹಾಲು ಕೊಟ್ಟಿಲ್ಲ. ರಾಮದುರ್ಗ 23 ಸೊಸೈಟಿ 1 ಲೀಟರ್ ಹಾಲು ಎಮ್ಮೆ ಹಾಲು ಡೈರಿ ಕೊಟ್ಟಿಲ್ಲ. ರಾಯಬಾಗ 23, ರಾಮದುರ್ಗ 11, ಸೌದತ್ತಿ 2 ಇವರೆಲ್ಲ ಕೂಡ 215 ಅಂದ್ರೆ 669 215 ಸೊಸೈಟಿಯಾಗ 1 ಲೀಟರ್ ಎಮ್ಮೆ ಹಾಲು ಕೊಟ್ಟಿಲ್ಲ. ಮತ್ತೆ ನೀವು ನಿರ್ವಹಣೆ ಹೆಚ್ಚು ಕೊಡ್ರಿ, ನಮಗೆ ಲಾಭ ಮಾಡಿ, ಮತ್ತೆ ಈ ಹಾಲ ಕೊಟ್ಟಿಲ್ಲ ಹೇಳಿ ಪ್ರಶ್ನೆ ಬರ್ತೈತಿ. ನಿಮ್ಮ ಹಾಲು ರೇಟ್ ಕಡಿಮೆ ಪ್ರೋತ್ಸಾಹನ ಸೇರಿ 55 ಬರ್ತೈತಿ,